ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಏನೋ ಮಹತ್ತರವಾದಂತಹ ಬದಲಾವಣೆ ಅಥವಾ ಬೆಳವಣಿಗೆ ನಡೆಯೋದರ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ಎಲ್ಲರ ಚಿತ್ತ ಈಗ ದೆಹಲಿಯತ್ತ. ದೆಹಲಿಯಲ್ಲಿ ನಡೆಯುವಂತಹ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಕುರ್ಚಿ ಬದಲಾವಣೆಯ ಅಥವಾ ಕುರ್ಚಿ ಸ್ಥಿರವಾಗಿ ಸಿದ್ದರಾಮಯ್ಯನವರ ಬಳಿಯೇ ಇರುತ್ತಾ? ಇದಷ್ಟೇ ಇರುವಂತದ್ದು ಕ್ವಶನ್. ಅದಾದ ಮೇಲೆ ಬೋರ್ಡು, ಚೇರ್ಮನ್, ಕ್ಯಾಬಿನೆಟ್ ರೀಶಫಲ್ ಅದೆಲ್ಲ ಸೆಕೆಂಡ್ರಿ. ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಆಗತ್ತಾ ಆಗಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸತತ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಇವತ್ತೇ ತೆರೆ ಬೀಳುತ್ತಾ ಸಿಎಂ ಕುರ್ಚಿ ಫೈಟ್ಗೆ? ಡೆಲ್ಲಿಯಲ್ಲಿ ಸತತ 3.5 ಗಂಟೆಗಳಿಂದ ಮೀಟಿಂಗ್ ನಡೀತಾ ಇದೆ. ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ವರಿಷ್ಠರು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ನಡೆದದ್ದಾದ್ರೂ ಏನು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಸಿಎಂ ಕುರ್ಚಿಗೆ ಇವತ್ತೇ ತೆರೆ ಬೀಳುತ್ತಾ? ಕಳೆದ 3 ವರ್ಷಗಳಿಂದ ಇವತ್ತು ಬದಲಾವಣೆ ಆಗುತ್ತೆ, ನಾಳೆ ಬದಲಾವಣೆ ಆಗುತ್ತೆ ಅಂತ ಆಡಳಿತ ತನ್ನ ಚುರುಕು ಕಳೆದುಕೊಂಡಿತ್ತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದಿನ ಬೆಳಗಾದ್ರೆ ಸೀಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ರು. ಅಂತೂ ಇಂತೂ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ಮೇಲೆ ಪುರ್ಸೊತ್ತಾಗಿರುವಂತಹ ಹೈಕಮಾಂಡ್ ಈಗ ಇಬ್ಬರು ನಾಯಕರನ್ನ ಕರೆದಿದೆ. ಒಬ್ಬರಾದ್ಮೇಲೆ ಒಬ್ಬರ ಜೊತೆ ಮೀಟಿಂಗ್ ಮಾಡ್ತಾ ಇದೆ. ಕಳೆದ 3.5 ಗಂಟೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ದೆಹಲಿಯಲ್ಲಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ವರಿಷ್ಠರು ಹೈ ವೋಲ್ಟೇಜ್ ಸಭೆ ನಡೆಸ್ತಾ ಇದ್ದಾರೆ. 3.5 ಗಂಟೆ ಚರ್ಚಿಸಿದ್ರು ಕೂಡ ಇಲ್ಲಿಯವರೆಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಒಳಗಡೆ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಹೊರಗಡೆ ಮಾಹಿತಿಗಳು ಬರ್ತಾ ಇಲ್ಲ. ಆದರೂ ಸಿಎಂ ಸಿದ್ದರಾಮಯ್ಯನವರ ಜೊತೆ ನಡೆದಂತಹ 1-to-1 ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯ್ತು? ಸಿದ್ದರಾಮಯ್ಯನವರ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಚರ್ಚೆ ನಡೆಸಿದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿದ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಮೀಟಿಂಗ್ ನಡೀತಾ ಇದೆ. ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಕೇಳಿದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಹಾಗಾದರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದರಾಮಯ್ಯನವರ ಜೊತೆ ನಡೆದಂತಹ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಆ ಕಡೆ ರಾಹುಲ್ ಗಾಂಧಿ ಅವರು ಏನ್ ಮಾತಾಡಿದ್ರು, ಇದು ನಿಜಕ್ಕೂ ಕೂಡ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತ ಮೀಟಿಂಗಾ ಅಥವಾ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಸಂಪುಟ ಪುನಾರಚನೆ? ಮೇರಾ ನಂಬರ್ ಕಬ್ಬಾಯೇಗ, ನಾನು ಯಾವಾಗ ಸೂಟು ಬೂಟು ಹಾಕೊಂಡು ಓದ್ ತಗೊಳ್ತೀನಿ ಅಂತ ಕಾಯ್ಕೊಂಡು ಕುಳಿತುಕೊಂಡಿರುವಂತಹ ಮಿನಿಸ್ಟರ್ಸ್ ಅವರು ಮತ್ತು ಮಿನಿಸ್ಟರ್ಸ್ ಆಗ ಬಯಸುವವರು ಅವರ ಒತ್ತಾಯಕ್ಕೆ ಮಣಿದು ಏನಾದ್ರೂ ರೀಶಫಲ್ಗೋಸ್ಕರ ಅವ್ರನ್ನ ಕರೆದಿದ್ದಾರಾ? ಹಾಗಾದ್ರೆ ಮೀಟಿಂಗ್ ಅಲ್ಲಿ ಏನ್ ನಡೀತು, ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.
ವೋಲ್ಟೇಜ್ ಸಭೆ ಬಳಿಕವೂ ಮುಗ್ದಿಲ್ಲ ಗೊಂದಲ. ರಾಹುಲ್ ಗಾಂಧಿ ಚರ್ಚೆ ಬಳಿಕವೂ ಕೂಡ ಈ ಸೀಟ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಲಾರಿಟಿ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಾಯಕತ್ವ ವಿಚಾರದಲ್ಲಿ ನನಗೆ ಕ್ಲಾರಿಟಿ ಕೊಟ್ಟುಬಿಡಿ. ದೇಶದಲ್ಲೇ ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರ ಇದೆ. ಈ ಸುಭದ್ರ ಸರ್ಕಾರದಲ್ಲಿ ದಿನ ಬೆಳಗಾದ್ರೆ ನಾಯಕತ್ವ ಬದಲಾವಣೆಯಿಂದ ನಾನು ತುಂಬ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಆಡಳಿತವನ್ನು ಸುಗಮವಾಗಿ ನಡೆಸೋಕ್ಕಾಗ್ತಾ ಇಲ್ಲ. ಈಗ ಶಾಸಕರು ಮತ್ತು ಸಚಿವ ಸಂಪುಟದಲ್ಲೂ ಕೂಡ ಇವತ್ತಿರ್ತಾರಾ ನಾಳೆ ಇರಲ್ವಾ ಅನ್ನುವಂತಹ ಒಂದು ಅಭದ್ರತೆ ಇದೆ. ಹಾಗಾಗಿ ದಯಮಾಡಿ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ. ಹೇಗೂ ಕರೆದಿದ್ದೀರಾ, ನಾಯಕತ್ವ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಟ್ಟರೆ ನಾನು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಬಹುದು. ಸರ್ಕಾರವನ್ನು ಸುಭದ್ರವಾಗಿ ನಡೆಸಿಕೊಂಡು ಇಲ್ಲಿಯವರೆಗೆ ನಾನು ಬಂದಿದ್ದೀನಿ. ಇಂದಿಗೂ ಬಹುತೇಕ ಸಚಿವರು ಮತ್ತು ಶಾಸಕರು ನನ್ನ ಪರಾನೇ ಇದ್ದಾರೆ. ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ನಾನು ಹೇಳ್ದವ್ರನ್ನೇ ನೀವು ಮುಖ್ಯಮಂತ್ರಿ ಮಾಡಬೇಕು, ನನ್ನ ಬೇಡಿಕೆಗಳನ್ನ ಮೊದಲು ಈಡೇರಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸೀಟ್ ಎಕ್ಸ್ಚೇಂಜ್ ಬಗ್ಗೆ ಮಾತುಕತೆಗೆ ನಾವು ಕರೆದ್ರೆ ಸಿದ್ದರಾಮಯ್ಯನವ್ರು ನಾನು ಹೇಳ್ದವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತಂದ್ರೆ ವರಿಷ್ಠರು ಏನಾಗಬೇಡ ಅವ್ರ ಪರಿಸ್ಥಿತಿ. ಸಿದ್ದರಾಮಯ್ಯನವರ ವಾದ ಕೇಳಿ ಕಕ್ಕಾಬಿಕ್ಕಿ ಆಗಿದ್ದಾರೆ ವರಿಷ್ಠರು. ಹಾಗಾದ್ರೆ ನಾಯಕತ್ವ ವಿಚಾರದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯನವರ ಜೊತೆಗೆ ವರಿಷ್ಠರು ಚರ್ಚೆ ಮಾಡಿದ ಮೇಲೆ ನಿಜಕ್ಕೂ ಕೂಡ ನಾಯಕತ್ವ ಬದಲಾವಣೆ ಮಾಡ್ತಾರಾ? ಸಿದ್ದರಾಮಯ್ಯನವರು ಮಂಡನೆ ಮಾಡಿದಂತಹ ತಮ್ಮ ವಾದವನ್ನ ಆಲಿಸಿದಂತಹ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಕೈ ಹಾಕುತ್ತಾ? ಯಾಕೆಂದ್ರೆ ಸಿದ್ದರಾಮಯ್ಯನವರು ಅಹಿಂದ ಮತ ಬ್ಯಾಂಕ್ ಆಗಿರಬಹುದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಮುಖ್ಯಮಂತ್ರಿಗಳು ಮತ್ತು ಅಹಿಂದ ಮುಖ್ಯಮಂತ್ರಿ ಆದಂತಹ ನಾನು, ಮುಂಬರುವಂತಹ ಎಲೆಕ್ಷನ್ಸು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಹೈಕಮಾಂಡ್ ಮುಂದೆ ಕೊಟ್ಟಿರೋದ್ರಿಂದ ಈಗ ಏನು ಇಡೀ ಸರ್ಕಾರ ದೆಹಲಿಗೆ ಶಿಫ್ಟ್ ಆಗಿದೆ, ಏನಾದ್ರೂ ಒಂದು ತೀರ್ಮಾನ ಹೊರಬೀಳುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ವಿಚಾರದಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಡೌಟ್. ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಬಳಿಕ ಮತ್ತೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಎಐಸಿಸಿ ನಾಯಕರು.